ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿನ್ನದ್ದು ಲೀವ್ಸನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡಿ ಯಾವ ರೀತಿ ಲೀವ್ಸ್ ಮಾಡೋದು ಅಂತ ಇಲ್ಲಿ ನಾನು ಡ್ರಾ ಮಾಡ್ತಾ ಇದ್ದೇನೆ. ಫಸ್ಟಿಗೆ ಒಂದು ಗೈಡ್ಲೈನನ್ನು ಎಳ್ಕೊಂಡು ನಂತರ ನಾವು ಅದರೊಳಗಡೆ ಲೀವ್ಸನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ಲೀವ್ಸ್ ಹೇಗೆ ಮಾಡೋದು ಅಂತ ಹೇಳಿ ಮುಂಚಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಇದು ನಾವೀಗ ಡ್ರಾಪ್ ಲೀವ್ಸ್ ಮಾಡ್ತಾ ಇದ್ದೇವೆ. ನೋಡಿ ಅದೇ ರೀತಿಯಾಗಿ ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ನೀವು ಮಾಡಬೇಕು. ಚಂದ ಮಾಡಿ ಮಾಡ್ತಾ ಬನ್ನಿ. ಇದೇ ರೀತಿಯಾಗಿ ಈ ಲೀವ್ಸನ್ನು ಕಂಟಿನ್ಯೂ ಆಗಿ ಮಾಡ್ತಾ ಬರಬೇಕು. ಅದೇ ರೀತಿಯಾಗಿ ಮಾಡ್ತಾ ಬನ್ನಿ. ನಂತರ ಕೊನೆಗೆ ಒಂದು ಲೀವ್ಸ್ ಮಿಡ್ಲಿಗೆ. ನಂತರ ಇದನ್ನು ನಾವು ಫಿಲ್ ಮಾಡಬೇಕು. ನಿನ್ನೆ ನಾವು ಫಿಲ್ ಮಾಡಲಿಲ್ಲ, ಆದರೆ ಇವತ್ತು ನಾವು ಫಿಲ್ ಮಾಡಬೇಕು. ನೋಡಿ ಯಾವ ರೀತಿ ಫಿಲ್ ಮಾಡೋದು ಅಂತ ಹೇಳಿ ಔಟರ್ ಲೈನನ್ನು ಫಸ್ಟ್ ಡಾರ್ಕ್ ಮಾಡ್ಕೊಂಡು ಬಂದು ನಂತರ ಇನ್ನರ್ ಲೈನನ್ನು ಫಿಲ್ ಮಾಡ್ತಾ ಬರೋದು. ಅದೇ ರೀತಿಯಾಗಿ ಎಲ್ಲ ಲೀವ್ಸನ್ನು ನೀವು ಫಿಲ್ ಮಾಡಬೇಕು. ಇದೇ ರೀತಿಯಾಗಿ ಎಲ್ಲ ಲೀವ್ಸನ್ನು ಫಿಲ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣ್ತದೆ. ನಂತರ ಮತ್ತೊಂದು ರೆಫರೆನ್ಸ್ ಲೈನನ್ನು ಎಳೆದುಕೊಂಡು ಈಗ ನಾವು ಬೇರೊಂದು ರೀತಿಯ ಲೀಫನ್ನು ಮಾಡೋದು. ಈ ಲೀಫನ್ನು ಸಹ ನಾನು ಹಿಂದಿನ ಕ್ಲಾಸಲ್ಲಿ ನಿಮಗೆ ನಾನು ಕಲಿಸಿದ್ದೇನೆ. ಅದೇ ರೀತಿಯಾಗಿ ಮಾಡಿ ಒಂದರ ನಂತರ ಒಂದು, ಒಂದರ ನಂತರ ಒಂದು, ಹೀಗೇ ಎಲ್ಲ ಲೀವ್ಸನ್ನು ನೀವು ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಯಾರೆಲ್ಲ ಇಷ್ಟರವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನನ್ನ ಎಲ್ಲ ವಿಡಿಯೋಸನ್ನು ನೀವು ಮಿಸ್ ಮಾಡದೇ ನೋಡ್ಬೋದು. ನೋಡಿ ಈ ರೀತಿಯಾಗಿ ಈ ಲೀವ್ಸನ್ನು ಸಹ ಈ ಲೀವ್ಸನ್ನು ನಿಮಗೆ ಹೇಳಿಕೊಟ್ಟಿದ್ದೇನೆ. ನನಗೆ ಇಲ್ಲಿ ಯಾವ ರೀತಿ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ನೀವು ಸಹ ಮಾಡಬೇಕು. ಈ ಲೀವ್ಸನ್ನು ಏನು ಕಷ್ಟ ಇಲ್ಲ, ಈಸಿ ಉಂಟು. ಟ್ರೈ ಮಾಡಿ, ಬರ್ತದೆ. ಚಂದ ಮಾಡಿ ಟ್ರೈ ಮಾಡಿದರೆ ಚಂದ ಬರ್ತದೆ. ಪ್ರಯತ್ನ ಪಡಿ. ಯಾವ ರೀತಿ ಮಾಡ್ತೇನೆ, ನನ್ನ ಕೈ ಯಾವ ರೀತಿ ಮೂಮೆಂಟ್ ಆಗ್ತದೆ ಅದನ್ನು ನೋಡಿಕೊಂಡು ನೀವು ಕಲಿಬೇಕು. ನಂತರ ಇಲ್ಲಿ ನಾವು ಇದರ ಒಳಗಡೆ ಇನ್ನರ್ ಲೈನನ್ನು ಫಿಲ್ ಮಾಡಬೇಕು. ನೋಡಿ ಯಾವ ರೀತಿ ಫಿಲ್ ಮಾಡೋದು ಅಂತ ಹೇಳಿ ನಾನಿಲ್ಲಿ ನಿಮಗೆ ಮುಂಚೆ ನಾನು ಹೇಳ್ಕೊಟ್ಟಿದ್ದೇನೆ. ಮೊದಲಿಗೆ ನಾವು ಸೈಡ್ ಲೈನನ್ನು ಡಾರ್ಕ್ ಮಾಡಿ ಮತ್ತು ಒಳಗಡೆ ಫಿಲ್ ಮಾಡಬೇಕು. ಈ ರೀತಿಯಾಗಿ ಮಾಡೋದು ಫಿಲ್ಲಿಂಗ್. ನೋಡಿ ಇದರದ್ದು ಫಿಲ್ಲಿಂಗ್ ಆದಮೇಲೆ ಯಾವ ರೀತಿ ಕಾಣ್ತದೆ ಅಂತ ಹೇಳಿ ನೀವು ನೋಡಿ ಈ ರೀತಿಯಾಗಿ ಇದನ್ನು ಮಾಡೋದು. ಫಸ್ಟಿಗೆ ಔಟರ್ ಲೈನ್ ಡಾರ್ಕ್ ಮಾಡಿ ಮತ್ತು ಇನ್ನರ್ ಲೈನನ್ನು ಡಾರ್ಕನ್ ಮಾಡ್ತಾ ಬರೋದು. ಈ ರೀತಿಯಾಗಿ ಮಾಡೋದು. ಒಂದೊಂದೇ ಲೀವ್ಸನ್ನು ನೀವು ಡಾರ್ಕ್ ಮಾಡ್ತಾ ಬರಬೇಕು. ಇದರಲ್ಲಿ ಮತ್ತೆ ಡಾರ್ಕ್ ಆ್ಯಂಡ್ ಲೈಟ್ ಕಾಂಬಿನೇಷನ್ ಎಲ್ಲ ಮಾಡಲಿಕ್ಕೆ ಆಗ್ತದೆ. ಒಂದು ಲೀವ್ಸಿಗೆ ನೀವು ಡಾರ್ಕ್ ಮಾಡಿ ಒಂದು ಲೀವ್ಸ್ ಡಾರ್ಕ್ ಮಾಡದೆ ಹಾಗೆ ಬಿಟ್ಟು ಆ ರೀತಿ ಎಲ್ಲ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡುವ. ಸದ್ಯಕ್ಕೆ ನಮಗೆ ಇಷ್ಟು ಸಾಕು. ನೆಕ್ಸ್ಟ್ ಇನ್ನೂ ಕೆಲವು ಲೀವ್ಸ್ ಇದೆ, ನಾನು ನಿಮಗೆ ಕಲಿಸ್ತೇನೆ. ಮತ್ತು ಇವತ್ತು ಶೇಡಿಂಗ್ ಇದ್ದು ಸಹ ನಿಮಗೆ ನಾನು ಫಿನಿಶ್ ಮಾಡಿ ಬಿಡ್ತೇನೆ. ನಾಳೆಯಿಂದ ನಾವು ಫಿಲ್ಲರ್ ಎಲಿಮೆಂಟ್ಸ್ಗೆಲ್ಲ ಉಂಟು, ಅದನ್ನು ಮಾಡಬೇಕು. ನೆಕ್ಸ್ಟ್ ನಾವು ಫ್ಲವರ್ಸಿಗೆ ಹೋಗಬೇಕು. ಫ್ಲವರ್ಸ್ ಎಲ್ಲ ಮಾಡಲಿಕ್ಕುಂಟು, ಬೋಲ್ಡ್ ಫ್ಲವರ್ಸ್ ಎಲ್ಲ. ಅದೆಲ್ಲ ಆದ ನಂತರ ನಾವು ಡೈರೆಕ್ಟಾಗಿ ಹ್ಯಾಂಡ್ ಪ್ರಾಕ್ಟೀಸ್ಗೆ ರೆಡಿ ಆಗ್ತಾ ಇರ್ತೇವೆ. ನೋಡಿ ಅದೆಲ್ಲ ಫಿಲ್ಲಿಂಗ್ ಮಾಡಿ ಆಯಿತು. ನೆಕ್ಸ್ಟ್ ನಾವು ಈಗ ಇಲ್ಲಿ ಇನ್ನೊಂದು ರೀತಿಯ ಲೀಫನ್ನು ಇಲ್ಲಿ ಯಾವ ರೀತಿ ಡ್ರಾ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಫಸ್ಟಿಗೆ ಗೈಡ್ಲೈನ್ ಎಳ್ಕೋಬೇಕು. ನೀವು ಗೈಡ್ಲೈನ್ ಎಳೆದು ಇಲ್ಲಿ ಸಣ್ಣ ಸಣ್ಣ ಲೀಫನ್ನು ನಾನಿಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇರೋದು. ಆಗ ನಾನು ನಿಮಗೆ ಮಾಡಿ ತೋರಿಸಿ ಸ್ವಲ್ಪ ದೊಡ್ಡದಾದ ಲೀಫನ್ನು, ಆದರೆ ಇದರಲ್ಲಿ ನಾನು ನಿಮಗೆ ಸಣ್ಣದಾದ ಲೀಫನ್ನು ತೋರಿಸ್ತಾ ಇದ್ದೇನೆ. ನೋಡಿ ಯಾವ ರೀತಿ ಇದನ್ನು ಮಾಡೋದು ಅಂತ. ನೋಡಿ ಇದೇ ರೀತಿಯಾಗಿ ನೀವು ಸಹ ಮಾಡಬೇಕು. ಏನು ಮಿಸ್ ಮಾಡಬೇಡಿ, ಕರೆಕ್ಟು ನೋಡಿ. ನಾನು ಯಾವ ರೀತಿ ಡ್ರಾ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ನೀವು ಸಹ ಡ್ರಾ ಮಾಡಬೇಕು. ಆಗ ತುಂಬ ಚೆನ್ನಾಗಿ ಬರ್ತದೆ.
ಅದೇ ರೀತಿಯಾಗಿ ನೀವು ಸಹ ಮಾಡಬೇಕು. ಮಾಡಿದ ನಂತರ ಅದನ್ನು ಸಹ ಫಿಲ್ ಮಾಡಬೇಕು. ಫಿಲ್ ಮಾಡಿದರೆ ಇದೊಂದು ಚಂದದ ಲೀಫಾಗಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ನೀವು ಸಹ ಮಾಡಬೇಕು. ನೋಡಿ ಸಣ್ಣ ಸಣ್ಣ ಲೀಫ್, ಆಗ ನಾನು ನಿಮಗೆ ಸ್ವಲ್ಪ ದೊಡ್ಡದಾದ ಲೀಫನ್ನು ತೋರಿಸಿದೆ. ಆದರೆ ಇದರಲ್ಲಿ ನಾವು ಸಣ್ಣದಾದ ಲೀಫನ್ನು ಡ್ರಾ ಮಾಡೋದು. ಇದೇ ರೀತಿಯಾಗಿ ಮಾಡಿ ನೀವು. ನನ್ನ ಹ್ಯಾಂಡ್ ಮೂಮೆಂಟ್ ಹೇಗಿದೆ ಅದನ್ನು ನೋಡ್ಕೊಂಡು ನೀವು ಅದೇ ರೀತಿಯಾಗಿ ನೀವು ಸಹ ಕಲಿತಾ ಬರಬೇಕು. ಓಕೆ, ನೋಡಿ ನೆಕ್ಸ್ಟ್ ಯಾವ ರೀತಿ ನಮ್ಮದು ಮೂಮೆಂಟ್ ಹೋಗ್ತಾ ಉಂಟು ಅದೇ ರೀತಿಯಾಗಿ ನೀವು ಸಹ ಮಾಡಬೇಕು. ಸಣ್ಣ ಸಣ್ಣ ಲೀಫಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು ಮೆಹಂದಿಯಲ್ಲಿ. ಇದನ್ನು ಈಗ ಜಾಸ್ತಿ ಇದು ಅಡ್ವಾನ್ಸ್ ಲೆವೆಲಲ್ಲಿ ಯೂಸ್ ಮಾಡುವಂತಹ ಒಂದು ಲೀಫ್ ಆಗಿರ್ತದೆ. ಅದನ್ನು ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನೋಡಿ ಇದನ್ನು ಸಹ ಚೆಂದ ಮಾಡಿ ನೀವು ಡ್ರಾ ಮಾಡಲಿಕ್ಕೆ ಕಲಿಯಿರಿ. ಚೆಂದ ಕಾಣ್ತದೆ ಮೆಹಂದಿಯಲ್ಲಿ ಲೀಫು. ಇದನ್ನೀಗ ಇದು ಈಗ ನಾವು ಡಾರ್ಕ್ ಮಾಡಿದ ಮೇಲೆ ಇದು ಯಾವ ರೀತಿ ಕಾಣ್ತದೆ ಅಂತ ಹೇಳಿ ನಾನು ನಿಮಗೆ ತೋರಿಸಿಕೊಡ್ತೇನೆ ನಂತರ. ನೋಡಿ ಈಗ ನಾನು ಡಾರ್ಕ್ ಮಾಡ್ತಾ ಇದ್ದೇನೆ, ಇದನ್ನು ಫಿಲ್ಲಿಂಗ್ ಮಾಡ್ತಾ ಇದ್ದೇನೆ. ನೋಡಿ ಯಾವ ರೀತಿ ಫಿಲ್ಲಿಂಗ್ ಮಾಡೋದು ಅಂತ ನಾನು ನಿಮಗೆ ಪ್ರತಿ ಸರ್ತಿನೂ ಹೇಳುವಾಗೇ ಫಸ್ಟಿಗೆ ಔಟರ್ ಲೈನ್ ಡಾರ್ಕ್ ಮಾಡಿ ನಂತರ ನಾವು ಇನ್ಸೈಡ್ ಅದರ ಒಳಗಡೆ ಡಾರ್ಕ್ ಮಾಡಲಿಕ್ಕೆ ಶುರು ಮಾಡಬೇಕು. ನೋಡಿ ಮೊದಲು ಔಟರ್ ಲೈನನ್ನು ನಾವು ಡಾರ್ಕ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಡಾರ್ಕ್ ಮಾಡ್ತಾ ಬನ್ನಿ ಎಲ್ಲವನ್ನು. ಈಗ ನಾನು ಇಲ್ಲಿ ಎಲ್ಲವನ್ನು ಸಹ ಡಾರ್ಕ್ ಮಾಡ್ತಾ ಇದ್ದೇನೆ, ನೋಡ್ತಾ ಇದ್ದೀರಲ್ಲ ನೀವು. ಎಲ್ಲ ಒಟ್ಟು ಡಾರ್ಕ್ ಮಾಡಿದ ನಂತರ ಇದು ಈ ರೀತಿಯಾಗಿ ಒಂದು ನಮಗೆ ನೋಡಲಿಕ್ಕೆ ಸಿಗ್ತದೆ. ಲುಕ್ಕು ಈ ರೀತಿಯಾಗಿ ಬಂದಿದೆ ನೋಡಿ. ನೆಕ್ಸ್ಟ್ ಇನ್ನು ನಾವೊಂದು ಶೇಡಿಂಗನ್ನು ಕಲಿಯುವ. ಶೇಡಿಂಗ್ ಹೇಗೆ ಮಾಡೋದು ಅಂತ ಹೇಳಿ. ಶೇಡಿಂಗು ಮೇನ್ ಪಾರ್ಟ್ಸ್ ಆಗಿರ್ತದೆ ಮೆಹಂದಿಯಲ್ಲಿ. ಅದನ್ನು ನಾನಿಲ್ಲಿ ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಯಾವ ರೀತಿ ಶೇಡಿಂಗ್ ಮಾಡೋದು ಅಂತ. ನೋಡಿ ಶೇಡಿಂಗ್ ಅಂದರೆ ಲೈಟಾಗಿ ಗೆರೆ ಎಳೆಯೋದು, ಅದಕ್ಕೆ ಶೇಡಿಂಗ್ ಅಂತ ಹೇಳೋದು. ಈ ಲೈಟಾಗಿ ಗೆರೆ ಎಳೆಯೋದಕ್ಕೆ ಶೇಡಿಂಗ್ ಅಂತ ಹೇಳೋದು. ಇದು ಫ್ಲವರ್ಸಲ್ಲಿ ಬರ್ತದೆ. ಮತ್ತು ಫ್ಲವರ್ಸಲ್ಲಿ ಇದನ್ನು ನಾವು ರೋಸ್ ಫ್ಲವರ್ಸ್ ಮಾಡುವಾಗ ಜಾಸ್ತಿ ಯೂಸ್ ಮಾಡ್ತೇವೆ. ಲೀಫಲ್ಲಿ ಸಹ ಯೂಸ್ ಮಾಡ್ತೇವೆ. ಈ ರೀತಿಯಾಗಿ ಇದನ್ನು ನಾವು ಯೂಸ್ ಮಾಡ್ತೇವೆ. ಇದನ್ನು ನೀವು ಚೆಂದ ಮಾಡಿ ಕಲಿಬೇಕು. ಇದು ಎಷ್ಟು ಚೆಂದ ನಿಮ್ಮದು ಬರ್ತದೆ ಮೆಹಂದಿ ಅಷ್ಟೇ ಚೆಂದಾಗಿ ನಿಮ್ಮದು ಕಾಣ್ತದೆ. ಇದನ್ನು ಚೆಂದ ಮಾಡಿ ಕಲಿಯಿರಿ. ಇದೊಂದು ಫಿಲ್ಲರ್ ಎಲಿಮೆಂಟ್ ನಿಮಗೆ. ಇದು ಲೀಫಾಗಿ ನಾನಿಲ್ಲಿ ಮಾಡ್ತಾ ಇದ್ದೇನೆ ನೋಡಿ. ಇದೇ ರೀತಿಯಾಗಿ ನೀವು ಸಹ ಇದನ್ನು ಟ್ರೈ ಮಾಡಿ ಕಲಿತ್ಕೊಳ್ಬೇಕು. ಚೆಂದಾಗಿ ಮಾಡಬೇಕು. ಇದನ್ನು ಗಲೀಜಾಗಿ ಮಾಡಬೇಡಿ. ಒಂದರ ಮೇಲೆ ಒಂದು ಬರಬಾರ್ದು, ಒಂದಾದಮೇಲೆ ಮತ್ತೊಂದು ಈ ರೀತಿಯಾಗಿ ನೀವು ಇದನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ. ಇದು ಒಂದು ಫಿಲ್ಲರ್ ಎಲಿಮೆಂಟ್ ಆಗಿರ್ತದೆ. ಇದನ್ನು ಚೆಂದ ಮಾಡಿ ಕಲಿಯಿರಿ ನೀವು. ಇಲ್ಲಿ ನಾವೊಂದು ರೆಫರೆನ್ಸ್ ಲೀಫ್ ಮಾಡಿ ಅದರೊಳಗಡೆ ನಾವು ಇದು ಶೇಡಿಂಗನ್ನು ಹೇಗೆ ಕೊಡೋದು ಅಂತ ಹೇಳಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಒಂದು ರೆಫರೆನ್ಸ್ ಲೈನ್ ಗೈಡ್ ಲೈನ್ ಅಂತ ಹೇಳ್ತಾರೆ. ಅದನ್ನೇ ಯಾವ ರೀತಿ ಎಳೆಯೋದು ಅಂತ ಹೇಳಿ ನಾನು ನಿಮಗೆ ಮುಂಚೆನೇ ಹೇಳಿಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ನೀವು ಮಾಡಿ. ಇಲ್ಲಿ ನೋಡಿ ಅದು ಎಳೆದ ನಂತರ ಈ ರೀತಿಯಾಗಿ ಶೇಡಿಂಗ್ ಕೊಡ್ತಾ ಬರೋದು ನೋಡಿ. ನಾನಿಲ್ಲಿ ಯಾವ ರೀತಿಯಾಗಿ ಶೇಡಿಂಗ್ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ನೀವು ಸಹ ಕೊಡಬೇಕು. ಶೇಡಿಂಗ್ ಬೇರೆ ಥರ ಎಲ್ಲ ಮಾಡಬೇಡಿ. ಶೇಡಿಂಗ್ ತುಂಬ ಚೆನ್ನಾಗಿ ಮಾಡಿ. ನಿಮ್ಮ ಮೆಹಂದಿ ಚೆಂದ ಕಾಣಲಿಕ್ಕೆ ಶೇಡಿಂಗ್ ಸಹ ಒಂದು ಕಾರಣ ಆಗ್ತದೆ. ಶೇಡಿಂಗನ್ನು ಚೆಂದ ಮಾಡಿ ಕಲಿಬೇಕು ನೀವು. ಒಂದರ ಮೇಲೆ ಒಂದರಾಗೆ ಬರಬಾರ್ದು. ಶೇಡಿಂಗ್ ತುಂಬ ನೀಟಾಗಿರಬೇಕು ಶೇಡಿಂಗ್. ಮತ್ತು ಜಾಗ ಸಹ ಜಾಸ್ತಿ ಸ್ಪೇಸ್ ಬಿಟ್ಟು ಮಾಡಬಾರ್ದು. ಒಂದರ ಹಿಂದೆ ಒಂದು ಹಾಗೇ ಮಾಡ್ತಾ ಬರಬೇಕು ಶೇಡಿಂಗನ್ನು. ಟ್ರೈ ಮಾಡಿ ನೀವು ಶೇಡಿಂಗ್ ಮಾಡಲಿಕ್ಕೆ. ಶೇಡಿಂಗ್ ಚೆಂದ ಆಗಬೇಕು. ಮೆಹಂದಿಯಲ್ಲಿ ಶೇಡಿಂಗ್ ಮೇನ್ ರೋಲ್ ಇದೆ. ಶೇಡಿಂಗ್ ಚೆಂದ ಆದರೆ ಮೆಹಂದಿ ಡಿಸೈನ್ ಸಹ ಚೆಂದ ಕಾಣ್ತದೆ ನೋಡಿ. ಇಲ್ಲಿ ನಾನು ಯಾವ ರೀತಿ ಶೇಡಿಂಗ್ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ನೀವು ಸಹ ಮಾಡಬೇಕು.
ಇದೊಂದು ರೆಫರೆನ್ಸಲ್ಲಿ ನಾನು ಒಂದು ರೆಫರೆನ್ಸ್ ಇದು ಲೀವ್ಸ್ ಇದು ಮಾಡಿ ಅಲ್ಲಿ ನಾನು ಶೇಡಿಂಗ್ ಕೊಟ್ಟದ್ದು. ನೆಕ್ಸ್ಟ್ ಇಲ್ಲಿ ನಾವು ಮಿಡ್ಲಲ್ಲಿ ಒಂದು ಲೀಫ್ಗೆ ಮಿಡ್ಲಲ್ಲಿ ಒಂದು ಲೈನ್ ಎಳೆಯುವ. ನೋಡಿ ಚೆಂದ ಕಾಣ್ತದಲ್ಲ ಲೀಫ್. ಈಗ ನೆಕ್ಸ್ಟ್ ಇಲ್ಲಿ ನಾವು ನಾನು ನಿಮಗೆ ಇನ್ನೊಂದು ಟೈಪಿದ್ದು ಲೀಫನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಅದರೊಂದಿಗೆ ನಮ್ಮ ಈ ಇವತ್ತಿನ ಕ್ಲಾಸನ್ನು ಇದರೊಂದಿಗೆ ನಾನು ನಿಲ್ಲಿಸ್ತೇನೆ. ಇನ್ನು ನಾಳೆ ಬೇರೆ ಕ್ಲಾಸಲ್ಲಿ ನಾಳೆ ನಾವು ನಂತರದ ದಿನಗಳಲ್ಲಿ ನಾವು ಅದನ್ನು ಫಿನಿಶಿಂಗ್ ಮಾಡುವ. ನೋಡಿ ಮೊದಲಿಗೆ ಒಂದು ಗೈಡ್ಲೈನಲ್ಲಿ ಲೀಫ್ ಮಾಡಿದೆ, ನಂತರ ಒಂದು ಮಿಡ್ಲಲ್ಲಿ ಒಂದು ಗೈಡ್ಲೈನ್ ಎಳೆದೆ, ನಂತರ ಇಲ್ಲಿ ನಾವು ಇದನ್ನು ಡಿಸೈನ್ಸನ್ನು ಕ್ರಿಯೇಟ್ ಮಾಡೋದು. ನೋಡಿ ಆಗೆಲ್ಲ ಇದಕ್ಕೆ ಟಚ್ ಮಾಡಿ ನಾನು ಎಂಡಿಂಗ್ ಮಾಡ್ತಾಯಿದ್ದೆ, ಈಗ ಟಚ್ ಮಾಡ್ತಾಯಿಲ್ಲ, ಒಳಗಡೆಯಿಂದನೇ ಎಂಡಿಂಗ್ ಮಾಡ್ತಾಯಿದ್ದೇನೆ. ನೋಡಿ ಇದು ಯಾವ ರೀತಿದ್ದು ಲೀಫ್ ಅಂತ, ಇದು ಡ್ರಾಪ್ಸ್ ಲೀಫೇ, ಆದ್ರೂ ಇದನ್ನು ನಾನು ಯಾವ ರೀತಿ ಡ್ರಾ ಮಾಡ್ತಾ ಇದ್ದೇನೆ ಅಂತ ನೀವು ನೋಡಿ. ಇದೊಂದು ಬೇರೆ ವಿಧಾನ ನೋಡಿ, ಇದು ಸಹ ಚೆಂದ ಕಾಣ್ತದೆ. ನೋಡಿ ಇದನ್ನು ಈ ರೀತಿಯಾಗಿ ಡ್ರಾ ಮಾಡಬೇಕು. ಮೊದಲಿಗೆ ಈ ರೀತಿಯಾಗಿ ನೀವು ಡ್ರಾ ಮಾಡ್ತಾ ಬರಬೇಕು. ನೋಡಿ ನಾನು ಯಾವ ರೀತಿ ಡ್ರಾ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ನೀವು ಸಹ ಡ್ರಾ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಎಲ್ಲ ಡ್ರಾಪ್ ಲೀವ್ಸನ್ನು ಡ್ರಾ ಮಾಡಿದ ನಂತರ ಏನು ಮಾಡೋದು ಅಂತ ನಾನು ಹೇಳ್ತೇನೆ ನಿಮಗೆ. ಇದನ್ನು ನಾವು ಡಾರ್ಕ್ ಮಾಡೋದು. ಯಾವ ರೀತಿ ಡಾರ್ಕ್ ಮಾಡೋದು ಅದು ನಿಮಗೆ ನೋಡಿ, ನೀವು ಆಗ ನಿಮಗೆ ಗೊತ್ತಾಗ್ತದೆ. ಎಲ್ಲ ನಾನೇ ಹೇಳೋದಿಲ್ಲ ನಿಮಗೆ. ಇದು ಡ್ರಾಪ್ ಸ್ಲೀವ್ಸ್, ಇದು ತುಂಬ ಚೆನ್ನಾಗಿ ಕಾಣ್ತದೆ ಮೆಹಂದಿಯಲ್ಲಿ. ಇದನ್ನು ನಾನೀಗ ನಿಮಗೆ ಡಾರ್ಕ್ ಮಾಡಿ ತೋರಿಸ್ತೇನೆ, ಆಗ ನೀವು ನೋಡಿ ಮೆಹಂದಿದು ಲುಕ್ ಹೇಗೆ ಬರ್ತದೆ ಅಂತ. ಈಗ ಜಸ್ಟ್ ಈಗ ಉಂಟು ಇದು, ನಂತರ ಇದರದ್ದು ಲುಕ್ ಯಾವ ರೀತಿ ನಾವು ಈಗ ಅದು ಚೇಂಜ್ ಆಗ್ತದೆ ನೋಡಿ ನಾವು ಡಾರ್ಕ್ ಮಾಡುವಾಗ. ನೋಡಿ ಒಳಗಡೆಯಿಂದಲ್ಲ, ಈಗ ನಾವು ಹೊರಗಡೆಯಿಂದ ಡಾರ್ಕ್ ಮಾಡ್ತಾ ಇದ್ದೇವೆ. ಎಲಿಮೆಂಟ್ಸ್ನ ಹೊರಗಡೆಯಿಂದ ಡಾರ್ಕ್ ಮಾಡೋದು, ಒಳಗಡೆಯಿಂದ ಅಲ್ಲ, ಹೊರಗಡೆಯಿಂದ. ನೋಡಿ ಅದು ಫಿನಿಶಿಂಗ್ ಎಷ್ಟು ಚೆಂದ ಕಾಣ್ತದೆ ಅಂತ ನೀವು ನೋಡಿ. ಇದೊಂದು ಡಿಸೈನ್ ಯಾವ ರೀತಿ ನಾನು ಇಲ್ಲಿ ಡಾರ್ಕ್ ಮಾಡ್ತಾ ಇದ್ದೇನೆ ಅಂತ ನೀವು ನೋಡಿ. ಹೊರಗಡೆಯಿಂದ ಸ್ಪೇಸ್ ಇರ್ತದಲ್ಲ, ಅಲ್ಲಿ ನಾವು ಡಾರ್ಕ್ ಮಾಡೋದು. ನೋಡಿ ಇದು ಯಾವ ರೀತಿ ಕಾಣ್ತಾ ಉಂಟು ಈ ಲೀಫು ಅಂತ ನೀವು ನೋಡಿ. ಒಳಗಡೆ ಟಚ್ ಮಾಡಲಿಕ್ಕೇ ಇಲ್ಲ, ಔಟರ್ ಲೈನಿಂದ ನಾವಿಲ್ಲಿ ಡಾರ್ಕ್ ಮಾಡ್ತಾ ಇರೋದು. ನೋಡಿ ಕರೆಕ್ಟ್ ನೋಡಿ, ಔಟರ್ ಲೈನಿಂದ ಡಾರ್ಕ್ ಮಾಡೋದು. ನಾವು ಎಲಿಮೆಂಟ್ಸ್ನ ಒಳಗಡೆ ನಾವು ಮುಟ್ತಾನೇ ಇಲ್ಲ, ಓನ್ಲಿ ಔಟರ್ ಲೈನಿಂದ ಮಾತ್ರ ಡಾರ್ಕ್ ಮಾಡೋದು. ನಾವು ಎಲ್ಲಿ ಸಹ ಎಲಿಮೆಂಟ್ಸ್ನ ಇನ್ನರ್ ಲೈನ್ಗೆ ನಾವು ಹೋಗಲಿಕ್ಕಿಲ್ಲ. ನೋಡಿ ಇದು ಎಷ್ಟು ಚೆಂದ ಕಾಣ್ತದೆ ಅಂತ. ಒಂದು ಸೈಡ್ ಆಯಿತು, ಆದರೂ ನೀವು ನೋಡಿ ಅದನ್ನು ಎಷ್ಟು ಚೆಂದ ಕಾಣ್ತಾ ಉಂಟು ಅಂತೇಳಿ. ಇದು ತುಂಬ ಚೆಂದ ಕಾಣ್ತದೆ ಮೆಹಂದಿಯಲ್ಲಿ. ಖಾಲಿ ಔಟರ್ ಲೈನ್ ಮಾತ್ರ ನೀವಿಲ್ಲಿ ಡಾರ್ಕ್ ಮಾಡಬೇಕು. ಇನ್ನರ್ ಲೈನ್ ಮುಟ್ಲಿಕ್ಕೆ ಹೋಗಲಿಕ್ಕೇ ಇಲ್ಲ ನಾವು. ಔಟರ್ ಲೈನಿಂದ ಅಲ್ಲಿ ಸ್ಪೇಸ್ ಇದೆಯಲ್ಲ ಮಿಡ್ಲಲ್ಲಿ, ಒಂದು ಲೀಫಿಂದ ಮತ್ತೊಂದು ಲೀಫಿಗೆ, ಅದರ ಮಧ್ಯೆ ನಾವು ಡಾರ್ಕ್ ಮಾಡೋದು. ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು ಅದು. ಎಲ್ಲಿ ಸ್ಪೇಸ್ ಉಂಟು ಅಲ್ಲಿ ನಾವು ಹೊರಗಡೆಯಿಂದ ಈ ರೀತಿಯಾಗಿ ಮಾಡ್ತಾ ಬರೋದು. ನೋಡಿ ಯಾವ ರೀತಿಯಾಗಿ ನಾನು ಇಲ್ಲಿ ಇದು ಮಾಡ್ತಾ ಇದ್ದೇನೆ ನೋಡಿ. ಔಟರ್ ಲೈನಲ್ಲಿ ಡಾರ್ಕ್ ಮಾಡೋದು, ಇನ್ನರ್ ಲೈನಲ್ಲೆಲ್ಲ ಡಾರ್ಕ್ ಮಾಡೋದು. ನೆನಪಿಟ್ಕೊಳ್ಳಿ, ಔಟರ್ ಲೈನಲ್ಲಿ ಮಾತ್ರ ಡಾರ್ಕ್ ಮಾಡ್ತಾ ಬರೋದು. ಇದೇ ರೀತಿಯಾಗಿ ನೀವು ಸಹ ಮಾಡಬೇಕು.
ಚೆಂದ ಕಾಣ್ತದೆ ಇದು. ನೋಡಿ ಈ ಲೀಫ್ ನಿಮ್ಮ ಅರ್ಧ ಫಿನಿಶಿಂಗ್ ಆಗ್ತಾ ಬಂತು, ಮುಕ್ಕಾಲು ಅಂಶ. ಆದರೂ ಅದೆಷ್ಟು ಚೆಂದ ಕಾಣ್ತಾ ಉಂಟು ನೋಡಿ. ಡಾರ್ಕ್ ಆ್ಯಂಡ್ ಲೈಟಾಗಿ, ಮಿಡ್ಲಲ್ಲಿ ಲೈಟ್, ಸೈಡಲ್ಲಿ ಡಾರ್ಕ್. ಅದೊಂಥರ ಲೀಫ್, ಒಂಥರ 3D ಲೀಫ್ ಥರ ಕಾಣ್ತಾ ಉಂಟು, ನೋಡಿದ್ರಾ? ಇದೇ ರೀತಿಯಾಗಿ ನೀವು ಸಹ ಮಾಡಬೇಕು. ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು ಅಂತ. ಓಕೆ,